ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಸಂತೋಷವಾಗಿದ್ದೀರಾ? ಅಮ್ಮ ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ನಾವು ಅವಕಾಶ ಕೊಟ್ಟ ದೇವರು ದೇವಸ್ಥಾನಕ್ಕೆ ಸಲ್ಲಿಸಿ ಪ್ರಾರ್ಥಿಸುವ ದೇವರೇ, ಮಹಾಪರಿಶುದ್ಧನ ದೇವರ ಅಪ್ಪ, ಒಳ್ಳೆಯ ಸಮಯ ಸ್ತೋತ್ರ ಸ್ವಾಮಿ. ಅಪ್ಪ ಕೊಟ್ಟಂತ ಆಲೋಚನೆ ಸ್ತೋತ್ರ, ವಾಕ್ಯ ಅಪ್ಪ ಈ ವೇಳೆ ನಿನ್ನ ಮಹಿಮೆಯಲ್ಲಿ ನಮ್ಮನ್ನು ಮಹಿಮೆಯಲ್ಲಿ ನಡೆಸೋ ರಾಜ. ಆದಿನ ಅಂತ್ಯದಲ್ಲಿ ಪ್ರಶ್ನೆಯಲ್ಲಿ ನಡೆಸುವುದು ಪ್ರತಿಯೊಬ್ಬರು ಸಮರ್ಪಿಸಿ ನನ್ನನ್ನು ಒಪ್ಪಿಸಿಕೊಟ್ಟಿದ್ದು ರಾಜ. ಅಪ್ಪ ವಾಕ್ಯಗಳ ಪದಗಳ ಮೂಲಕ ತಿಳಿಪಡಿಸು, ಮಾನಸಿಕವಾಗಿ ಮಾತಾಡಿದ್ರೆ ನಿನ್ನ ಆಲೋಚನೆ ತಿಳಿಪಡಿಸೋದು ನನ್ನನ್ನೇ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ಯೇಸುವಿನ ಮೊದಲು ನಾನು ಪ್ರಾರ್ಥಿಸುತ್ತೇನೆ ದೇವರೇ, ಆಮೆನ್. ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಕಳೆದ ವಾರ ಏನು ಮೆಸೇಜ್ ಕೊಟ್ಟಿದ್ದೆ ನೆನಪಿದೆಯಾ? ಕಳೆದ ಹೋದ ವಾರ ಏನು ಮೆಸೇಜ್ ಇತ್ತು? ಆಮೇಲೆ ಎದ್ದಿದ್ರ? ಎಷ್ಟು ಜನ ಎದ್ದಿದ್ರ? ಹಲ್ಲೆಲೂಯಾ, ಆಮೇನ್. ಇವತ್ತು ಎದ್ದಿರುವವರು ದೇವರಲ್ಲಿ ಪ್ರತಿಯೊಬ್ಬರನ್ನು ದೇವರು ಆಶೀರ್ವದಿಸಲಿ. ಏನಪ್ಪ ಅಂದ್ರೆ, ನನಗೆ ಈ ಒಂದು ಮೆಸೇಜ್ ಕೊಡಬೇಕು ಅಂತ ಕಳೆದ ವಾರ ಪೂರ್ತಿ ನನ್ನೊಂದು ದೇವರು ಮನಸ್ಸಲ್ಲಿ ಪ್ರೇರೇಪಿಸ್ತಿದ್ರು. ಹಲ್ಲೆಲೂಯಾ. ಆದರೆ ಇವತ್ತು ಹೇಳುವಂಥ ವಿಷಯದಲ್ಲಿ ಯಾರಾದರೂ ಮನಸ್ಸಿಗೆ ಬೇಜಾರಾದರೆ ನನ್ನನ್ನು ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಕರ್ತನ ಮೇಜು ಇವತ್ತು ಮುಂದೆ ಇದೆ. ಹಲ್ಲೆಲೂಯಾ. ಯೆಶಾಯ 45ನೇ ವಾಕ್ಯದ ಅನ್ಸೋಣ. ಯೆಹೋವನ ಮಹಿಮೆಯು ಗೋಚರವಾಗುವುದು, ಎಲ್ಲಾ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವುದು. ಯೆಹೋವನ ಬಾಯೇ ಇದನ್ನು ನುಡಿದಿದೆ. ಆಮೆನ್. ಸ್ತೋತ್ರ. ಎಷ್ಟು ಜನ ನಂಬ್ತೀರ ನಮ್ಮ ಮೇಲೆ ದೇವರ ಮಹಿಮೆ ಇದೆ ಅಂತ? ಹಲ್ಲೆಲೂಯಾ. ನನ್ನ ಕುಟುಂಬದ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಜೀವಿತದಲ್ಲಿ ದೇವರ ಮಹಿಮೆ ಇದೆ, ದೇವರ ಆಲೋಚನೆ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ಈ ಒಂದು ದಿನದಲ್ಲಿ ದೇವರ ಆತ್ಮ ಹೇಳಿದ್ರೆ ಅನೇಕರು ದೇವರ ಮಹಿಮೆನ ಬಿಟ್ಟು ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅನೇಕರು ಪ್ರಾರ್ಥನೆಗೆ ಬಿಟ್ಟು ಕೊಡೋದು ಶತ್ರುವಾದ ದೇವರ ಮಹಿಮೆ ಎಲ್ಲಿ ಹೊಂದಿಕೊಂತ ಅಂತ ಹಿಡಿದಿಟ್ಟಿದ್ದಾನೆ. ಹಲ್ಲೆಲೂಯಾ. ಈ ಒಂದು ದೇಹದಲ್ಲಿ ಆ ಕರ್ತನ ಮೇಜಿನ ಹೋಗುವಷ್ಟರಲ್ಲಿ ನಮ್ಮಲ್ಲಿ ದೇವರ ಮಹಿಮೆಗೆ ತಡೆಯಾಗಿರುವಂತಹ ವಿಷಯಗಳ ಮೇಲೆ ನಾವು ಜಯ ಹೊಂದಬೇಕು. ಹಲ್ಲೆಲೂಯಾ. ಯಾಕಂದ್ರೆ ನಿನ್ನ ಜೀವಿತ ದೇವರ ಮಹಿಮೆ ಇದೆ. ಹಲ್ಲೆಲೂಯಾ. ಶತ್ರುವಾದನು ನಿನ್ನ ಮಹಿಮೆ ಹೊಂದಬಾರದು ಅಂತ ನಿನ್ನ ಆತ್ಮಿಕ ಜೀವಿತ ಬೀಳಿಸುವುದಕ್ಕಾಗಿ, ಪ್ರಾರ್ಥನೆ ಜೀವಿತ ಬೀಳಿಸುವುದಕ್ಕಾಗಿ ಅನೇಕ ಜನ ಆರಾಧನೆಯನ್ನು ಮನಪೂರ್ವಕವಾಗಿ ಮಾಡ್ತಿಲ್ಲ. ಹಲ್ಲೆಲೂಯಾ. ಈ ದಿನ ಮನಪೂರ್ವಕವಾಗಿ ನಿನ್ನ ಆರಾಧಿಸುವುದಾದ್ರೆ ದೇವರ ಮಹಿಮೆ ನಿನ್ನ ಮೇಲೆ ಉದಯಿಸುವುದಾಗಿದೆ. ಹಲ್ಲೆಲೂಯಾ. ನಾವು ಕರ್ತನ ಮೇಲೆ ಹೋಗುವಷ್ಟರಲ್ಲಿ ದೇವರ ಮಹಿಮೆ ಬಲವುಳ್ಳಾಗಿ ಆವರಿಸಿಕೊಳ್ಳಬೇಕು. ಈ ದಿನ ಜೀವಿತದಲ್ಲಿ ಎದ್ದೇಳಕ್ಕಾಗದಿರುವಂತ ವಿಷಯದ ಮೇಲೆ, ಬಿಡುಗಡೆ ಇಲ್ಲ ಅಂತ ಇಟ್ಟಿರುವಂತ ವಿಷಯದ ಮೇಲೆ, ಹೋರಾಟಗಳನ್ನು ಹಿಡಿದಿಟ್ಟಿರುವಂತ ವಿಷಯಗಳ ಮೇಲೆ ದೇವರ ಮಹಿಮೆ ಚಲಿಸುವಾಗ ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ನನ್ನ ಜೀವಿತದ ಮೇಲೆ ದೇವರ ಮಹಿಮೆ ಇದೆ, ನನ್ನ ಮೇಲೆ ದೇವರ ಮಹಿಮೆ ಇದೆ. ಹಲ್ಲೆಲೂಯಾ. ಆದ್ರೆ ಆದಾಮ ಅವಳ ಜೀವಿತದಲ್ಲಿ ದೇವರ ಮಹಿಮೆ ಕಳ್ಕೊಂಡ್ರು. ಹಲ್ಲೆಲೂಯಾ. ಸೈತಾನ ಅದನ್ನು ಓದಿ ಒಂದೇ ಒಂದು ವಾಕ್ಯ ಓದಿಸ್ತಾನೆ. ಆದಿಕಾಂಡ 3ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದಾಗಿತ್ತು. ಒಂದು ನಿಮಿಷ. ಸರ್ಪವು ಯುಕ್ತಿ ಉಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು ಸ್ತ್ರೀಯ ಬಳಿಗೆ ಬಂದು ಏನವ್ವ, ಎಲ್ಲರೂ ಅಬ್ಸರ್ವ್ ಮಾಡಿ, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು. ಒಂದು ನಿಮಿಷ. ನಾನು ಇದು ಇಷ್ಟು ದಿವಸ ಪ್ರತಿಯೊಂದಿನ ವಾಕ್ಯ ಓದ್ಕೊಂಡು ಹೋಗ್ತಾ ಇರ್ತೀನಿ. ಆದ್ರೆ ನಾವು ದೇವರ ಆತ್ಮನಿಂದ ಸಮಾಧಾನ ಓದುವಾಗ ವಾಕ್ಯಗಳ ಅರ್ಥ ತಿಳಿಪಡಿಸ್ತೇವೆ. ಹಲ್ಲೆಲೂಯಾ. ದೇವರು ಏನೇನು ತೋಟದಲ್ಲಿ ಆದಾಮ ಅವನ ಸೃಷ್ಟಿ ಮಾಡಿದ್ರು, ಹೌದಲ್ವಾ? ಉಂಟು ಮಾಡಿ ಅಲ್ಲಿ ಜೀವಿಸಿ ಬಿಟ್ಟಿದ್ರು. ಎಲ್ಲಾನು ತಿನ್ಬೋದು, ಆದ್ರೆ ಆ ವನದ ಮಧ್ಯದಲ್ಲಿರುವಂತ ಆ ಮರದ ಹಣ್ಣು ತಿನ್ನಬಾರ್ದು ಅಂತ ಹೇಳಿದ್ರು. ಕರೆಕ್ಟಾ? ಅಲ್ಲಿ ಯಾರಿದ್ರು? ದೇವರು ಮತ್ತೆ ಆದಾಮ ಅವ್ವ, ಹೌದಲ್ವಾ? ಆದ್ರೆ ಇಲ್ಲಿ ಸೈತಾನಿಗೆ ವಿಷಯ ಎಲ್ಲಿಂದ ಬಂತು? ಸೈತಾನಿಗೆ ಹೆಂಗ್ ಗೊತ್ತಾಯ್ತು? ಅವನು ಕುತಂತ್ರ. ಹಲ್ಲೆಲೂಯಾ. ಅವನು ಕುತಂತ್ರವಾದಿ, ಅವನು ಕಳ್ಳನು. ಹಲ್ಲೆಲೂಯಾ. ಸೈತಾನ ಏನ್ ಮಾಡ್ತಾನೆ? ಕದ್ದುಕೊಳ್ಳೋದಕ್ಕೂ, ಹಾಳು ಮಾಡೋದಕ್ಕೂ, ಕುಯ್ಯೋದಕ್ಕೂ ಬರ್ತಾನೆ. ಅಲ್ಲಿ ವಾಕ್ಯನ ನಿಧಾನ ಮಾಡಿ ಅಲ್ಲಿ ಏನಂತ ಬರುತ್ತೆ? ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ಅಪ್ಪ ದೇವರ ಅಪ್ಪಣೆ ಕೊಟ್ಟಿರುವುದು. ಒಂದು ನಿಮಿಷ. ದೇವರ ಅಪ್ಪಣೆ ಕೊಟ್ಟಿರುವುದು ನಿಜವೋ? ಅವ್ನು ಜಸ್ಟ್ ಬಾಲಾಗ್ತಾ ಇದ್ದಾನೆ, ಬಲೆ ಬೀಸ್ತಾ ಇದ್ದಾನೆ. ಅಲ್ಲಿ ಅವನಿಗೆ ಗೊತ್ತಿಲ್ಲ, ಜಸ್ಟ್ ಬಾಲಾಗ್ತಾ. ಆದ್ರೆ ಬಿದ್ದೋಗ್ಬಿಟ್ಲು. ಹೌದು, ದೇವರು ನನಗೆ ಹಣ್ಣು ತಿನ್ಲೂಬಾರ್ದು, ಮುಟ್ಲೂಬಾರ್ದು.
ಅಲ್ಲೆಲಿಯಾ ಒಂದು ಕೆಲಸ ಹೇಳ್ತಾ ಇದ್ದಾರೆ. ಆಮೆನ್. ಅಲ್ಲೆಲಿಯಾ ಈ ದಿನದಲ್ಲಿ ದೇವರು ನಮ್ಮ ಮೇಲೆ ಒಂದು ದೇವರ ಮಹಿಮೆ ನಿನ್ನ ಮೇಲೆ ಇರುವಾಗ, ಶತ್ರು ಆದನು ಆ ಮಹಿಮೆನ ಹಾಳು ಮಾಡಕ್ಕೆ ಬರುವಾಗ ನೀನು ಶತ್ರುನ ಕುತಂತ್ರನ ಆಲೋಚಿಸಬೇಕು. ಅಲ್ಲೆಲಿಯಾ ಯಾಕಂದ್ರೆ ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ ಪ್ರಿಯ ದೇವ್ರ ಮಕ್ಕಳು. ಲೋಕದಲ್ಲಿ ಅನೇಕ ಜನರು ಜೀವಿಸ್ತಾ ಇದ್ದಾರೆ. ಅದರ ಮೊದಲೇ ತಾಯಿಯ ಗರ್ಭದಲ್ಲಿರುವಾಗ ನಿನ್ನನ್ನು ಆವರಿಸಿಕೊಂಡಿರುವಾಗ ದೇವರ ಮಹಿಮೆ ನಿನ್ನಲ್ಲಿ ಇಳಿದು ಬರುವಾಗ ನಿನ್ನ ಜೀವಿತದಲ್ಲಿ ದೇವರ ಮಹಿಮೆ, ದೇವರ ಉದ್ದೇಶ ನೆರವೇರಬಾರದು ಅಂತ ಶತ್ರು ಆದರೂ ಅನೇಕ ರೀತಿಯಲ್ಲಿ ಹೇಳ್ತಿದ್ದಾನೆ. ಅಲ್ಲೆಲಿಯಾ ಅಲ್ಲೆಲಿಯಾ ಈ ದಿನ ದೇವರ ಮಹಿಮೆ ಒಬ್ಬೊಬ್ಬರ ಜೀವಿತದಲ್ಲಿ ಪ್ರಕಟವಾಗಬೇಕು, ಒಬ್ಬೊಬ್ಬರ ಜೀವಿತದಲ್ಲಿ ಗೋಚರವಾಗಬೇಕು. ಅನೇಕರು ಆರಾಧನೆ ಮನಪೂರ್ವಕವಾಗಿ ಆರಾಧಿಸ್ತಾ ಇಲ್ಲ. ಅಲ್ಲೆಲಿಯಾ ನನಗೆ ಯಾಕಂದ್ರೆ ಹೋದ ಮಂಗಳವಾರದಿಂದ ನಾನು ವಾರ ಏನ್ ಮಾಡ್ತೀನಿ, ಭಾನುವಾರ ಮೆಸೇಜ್ ಕೊಡ್ಬೇಕು ಅಂದ್ರೆ ಒಂದು ವಾರ ಪೂರ್ತಿ ದೇವ್ರನ್ನ ಗುಲಾಡಿ ಏನೋ ಚಿಕ್ಕ ಅವರು ಒಂದು ದಿವಸ ದೇವ್ರ ಒಂದು ವಾಕ್ಯ ಧ್ಯಾನಿಸಿ ಬೆಳ್ಕೊಂಡ್ ಬರ್ತೀನಿ. ಆದ್ರೆ ಈ ವಾರ ಪೂರ್ತಿ ದೇವ್ರ ಬರೀ ಮಹಿಮೆ ಬಗ್ಗೆನೇ ಹೇಳ್ಕೊಂಡ್ಬಂದ್ರು. ಏನಕ್ಕೆ ಅಂತ ಗೊತ್ತಿಲ್ಲ. ಆದ್ರೆ ಅನೇಕರು ಮಹಿಮೆನ ಕಳ್ಕೊಂಡಿದ್ದಾರೆ, ಅನೇಕರು ದೇವರ ಮಹಿಮೆಗೆ ಒಳಗಾಗಿಲ್ಲ. ಆದ್ರೆ ಇದನ್ನ ದೇವರ ಮಹಿಮೆಗೆ ನೀವು ಒಳಗಾಗುವುದೇ ಆದ್ರೆ ದೇವರ ಉದ್ದೇಶ ನೆರವೇರುವಂತದ್ದಾಗಿದೆ. ಅಲ್ಲೆಲಿಯಾ ಎಫೆಸದ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ ಬನ್ನಿ 17ನೇ ವಾಕ್ಯ. ನಾವು ಹೋರಾಡುವುದು ಅದಲ್ಲ ಅಷ್ಟೇ 12 ಆ 1ನೇ ಅಧ್ಯಾಯ 12ನೇ ವಾಕ್ಯ. ಎಫೆಸಿಯನ್ 1:12. ಓಕೆ, ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು. ಎಷ್ಟು ಜನ ನಂತರ ಕ್ರಿಸ್ತನಲ್ಲಿಯೇ ಸಮಸ್ತ ಒಂದಾಗುವುದು. ಇದಲ್ಲದೆ ಆತನಲ್ಲಿ ನಾವು ದೇವರ ಸುಖೀಯ ಪ್ರಜೆಯಾದೆವು. ಆಮೆನ್. ಎಷ್ಟು ಜನ ನಂಬ್ತೀರಾ? Hallelujah. ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ದೇವರ ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ದೇವರ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ಮನುಷ್ಯ ಸಂಕಲ್ಪ ಅಂತಿದ್ಯಾ ಅಲ್ಲಿಯಾ ತಾಯಿಯ ಸಂಕಲ್ಪ ಅಂತ ಬರ್ತಿದ್ಯಾ. ಅನೇಕರು ಹೇಳ್ತಾ ಇದ್ದಾರೆ ಮಗು ಹುಟ್ಟಿದಾಗ ನನ್ನ ಮಗು ನಾನು ಡಾಕ್ಟರ್ ಮಾಡ್ತೀನಿ, ಇಂಜಿನಿಯರ್ ಮಾಡ್ತೀನಿ, ಬಳಿಕ ನಂಗೆ ಯಾರೋ ಕಳ್ಳ ಆಗ್ಬಿಡ್ತಾರೆ. ಅಲ್ಲಿಯಾ ಆದ್ರೆ ನಾವು ಅನ್ಕೊಳ್ಳೋದು 1000 ಆಗುತ್ತೆ, ಆದ್ರೆ ದೇವರ ಆಲೋಚನೆಯಲ್ಲಿ ನೆರವೇರೋದು. ನಾವ್ಯಾರು ಅನ್ಕೊಂಡಿದ್ದೀವಿ ಕನ್ಸಲು ದೇವಸ್ವಾಮಿ ತಿಳ್ಕೊತಿರ್ ಗೊತ್ತಿರ್ಲಿಲ್ಲ. ನಾನು ಹುಟ್ಟಿದಾಗ ಜೀಸಸ್ ನಾನು 10ನೇ ಕ್ಲಾಸ್ PUC ಬರೋ ಯೇಸುಸ್ವಾಮಿ ಹೆಸರೇ ಕೇಳಿಲ್ಲ. ನಾನು ಯೇಸುಸ್ವಾಮಿ ಇದ್ದಾರೆ ಅಂತ ಚರ್ಚ್ ನಾನು ಕೇಳಿದೆ ಹೊರತು ಯೇಸುಸ್ವಾಮಿನ ಕೇಳಿರಲಿಲ್ಲ ಅಂತ ವ್ಯಕ್ತಿ. ಅಲ್ಲೆಲಿಯಾ ಅದೇ ದೇವರ ಸಂಕಲ್ಪ. ಅಲ್ಲೆಲಿಯಾ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ಆಮೇಲೆ ಆದಿಯಲ್ಲೇ ಆರಿಸಿಕೊಂಡು ಈ ವಾಕ್ಯಕ್ಕೆ ಸ್ತೋತ್ರ. ಅಲ್ಲೆಲಿಯಾ ಈ ವಾಕ್ಯದ ಮೇಲೆ ನಾನು ಸಂತೋಷ ಪಡ್ತೀನಿ. ದೇವರೇ ನನ್ನನ್ನು ಆದಿಯಲ್ಲಿ ಆರಿಸಿಕೊಳ್ಳಲಿಕ್ಕೆ ಸ್ತೋತ್ರ. ಅಲ್ಲೆಲಿಯಾ ದೇವರ ಮುಖೆ ನಿನ್ನ ಮೇಲೆ ದೇವರ ಮಹಿಮೆ ಪ್ರಕಟಪಡಿಸುವುದಕ್ಕಾಗಿ ನಿನ್ನನ್ನು ಆದಿಯಲ್ಲಿ ಆತನ ಆರಿಸಿಕೊಂಡಿದ್ದಾನೆ. ಅಲ್ಲೆಲಿಯಾ ನಾವು ಏನ್ ಮಾಡ್ತೀವಿ ಆದ್ರೆ ದೇವರಿಗೆ ಒಳಗಾಗ್ತಿಲ್ಲ. ಒಂದು ಆರಾಧನೆ ಮಾಡ್ಬೇಕಾದ್ರೆ ಮನಪೂರ್ವಕ ಆರಾಧಿಸ್ತಾ ಇಲ್ಲ. ದೇವ್ರ ವಾಕ್ಯ ಕೇಳುವಾಗ ಮನಪೂರ್ವಕ ನಾವು ಅಂಗೀಕರಿಸ್ತಾ ಇಲ್ಲ. ಅವ್ರಿಗಿದು ವಾಕ್ಯ, ಇದು ಈ ಕುಟುಂಬಕ್ಕೆ ವಾಕ್ಯ, ಅವ್ರಿಗೆ ಬಿಡುಗಡೆ ಇಲ್ಲ, ಇವ್ರಿಗೆ ಬಿಡುಗಡೆ. ನಿನ್ನ ಜೀವಿತ ದೇವರ ಮಹಿಮೆ ಇದೆಯಾ? ಈ ದಿನ ನಿನ್ನ ಜೀವಿತ ದೇವರ ಮಹಿಮೆ ಇದೆಯಾ? ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಆಲೋಚನೆ ಮಾಡಬೇಕು. ಅಲ್ಲೆಲಿಯಾ ನಾವು ಇನ್ನೊಬ್ರು ನೋಡೋ ಕುತ್ಕೊಂಡು ನಾವು ಇಲ್ಲೇ ಇರಬೇಕಾಗುತ್ತೆ. ಯಾಕಂದ್ರೆ ಈ ದಿನ ದೇವರ ಮಹಿಮೆ ಹೊಂದಿಕೊಂಡು ನಾವು ಕರ್ತನ ಮೇಜೆ ಕೈ ಹಾಕ್ಬೇಕು. ಆದ್ರೆ ದೇವರ ಮಹಿಮೆ ತಡೆಯಾಗಿರುವಂತ ವಿಷಯ ಅದೇ 14ನೇ ವಾಕ್ಯ ಬನ್ನಿ ಬೇಗ. ದೇವರು ಸಂಪಾದಿಸಿಕೊಂಡ ಪ್ರಿಯ ದೇವ್ರ ಮಕ್ಕಳೇ, ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆ ಆಗುವುದಕ್ಕೆ ಈ ದಿನ ಪ್ರಿಯ ದೇವರ ಮಗುವೆ ನಿನ್ನ ಜೀವಿತದಲ್ಲಿ ಶತ್ರು ಆದನು ಅನೇಕ ಕುತಂತ್ರ ಮಾಡಿಟ್ಟಿರ್ಬೋದು, ಆದ್ರೆ ಒಂದು ವಿಮೋಚನೆ ಬೇಕು. ಈ ದಿನ ನಿನ್ನ ಆತ್ಮಿಕ ಜೀವಿತಕ್ಕೊಂದು ವಿಮೋಚನೆ ಬೇಕು. ದೇವರ ಮಹಿಮೆ ನಿನ್ನ ಜೀವಿತದಲ್ಲಿ ಪ್ರಕಟವಾಗಬಾರ್ದು ಅಂತ ಶತ್ರು ಅದನ್ನು ಹಿಡಿದಿಟ್ಟಿರುವ ವಿಷಯಗಳ ಮೇಲೆ ವಿಮೋಚನೆ. ದೇವರ ಮಹಿಮೆ ನನ್ನ ಮೇಲಿದೆ ಅಂತ. ಅಲ್ಲೆಲಿಯಾ
ಓಡಿ ಹೋಗೋಣ. ಆಮೆನ್. ಅಲ್ಲೆಲ್ಲೂಯಾ. ಅರೆ ಪೌಲನು ಇನ್ನೊಂದು ಸ್ಥಳದಲ್ಲಿ ಎಫೆಸಕ್ಕೆ ಬರೆದರೆ 6ನೇ ಅಧ್ಯಾಯ 11ಕ್ಕೆ ಬನ್ನಿ. 6:11. ಸೈತಾನನ ಹಾ ತಂತ್ರೋಪಾಯಗಳನ್ನು ಹಾ ನೀವು ಹಾ ಎದುರಿಸಿ ಒಂದು ನಿಮಿಷ. ಅಲ್ಲಿ ಯಾವಾಗ ಏನಂತೆ, ಯಾಕೋಬನು ಸೈತಾನ ಎದುರಿಸಿ ಅದನ್ನು ಬಿಟ್ಟು ಓಡಿ ಹೋಗೋಣ. ಅಲ್ಲಿ ಹೌದಲ್ವಾ? ಇದನ್ನ ಎಲ್ಲರೂ ಸಹ ದೇವರು ಕೊಟ್ಟಂತ ಅಧಿಕಾರದಲ್ಲಿ ಎದುರಿಸ್ತಾರೆ. ಆದ್ರೆ ಪೌಲನು ಇನ್ನೊಂದು ತರ ಹೇಳ್ತಾರೆ, ಆಮೆನ್. ಸ್ತೋತ್ರ, ಸೈತಾನನ ಸ್ತೋತ್ರ. ತಂತ್ರೋಪಾಯಗಳನ್ನು ಎದುರಿಸಿ. ಅಲ್ಲೆಲ್ಲೂಯಾ. ಆಮೆನ್. ತಂತ್ರೋಪಾಯಗಳೇನಿದೆ, ಆಮೆನ್, ಸೈತಾನನ ಆಮೆನ್, ತಂತ್ರೋಪಾಯಗಳು ಏನಿದೆ ಅಂತ ನಾವು ಅದನ್ನ ಅಬ್ಸರ್ವ್ ಮಾಡ್ಬೇಕು. ಯಾಕಂದ್ರೆ ಸೈತಾನನ ತಂತ್ರೋಪಗಳು ನಿನ್ನ ಆತ್ಮಿಕ ಜೀವಿತದ ಮೇಲಿದೆ. ಅಲ್ಲೆಲ್ಲೂಯಾ. ನಿನ್ನ ಪೀಳಿಗೆಯ ಮೇಲಿದೆ. ಅಲ್ಲೆಲ್ಲೂಯಾ. ನಿನ್ನ ಮೇಲೆ ದೇವರ ಮಹಿಮೆ ಮೇಲಿದೆ. ಅಲ್ಲೆಲ್ಲೂಯಾ. ಆಮೆನ್. ಒಂದು ತಂತ್ರೋಪಾಯ ಅಂತ ನಾನು ಉದಾಹರಣೆಗೆ ಚಿಕ್ಕದು ಉದಾಹರಣೆ ಹೇಳ್ತೀನಿ. ಇಲ್ಲದ್ರಾ ಒಂದು ಅರಣ್ಯದಲ್ಲಿ ಒಂದು ಹೋರಿ ಇರ್ತದೆ, ತುಂಬಿರ್ತಲ್ಲ ಹೋರಿ, ಅದು ಬಲಶಾಲಿಯಾಗಿರುತ್ತೆ. 2 ಹೋರಿ ಇರುತ್ತೆ, ಪಕ್ಕದಲ್ಲಿ ನಿಂತಿರ್ತವೆ. ಅದನ್ನ ತಿನ್ಬೇಕು ಅಂತ ಸಿಂಹ ಬರುತ್ತೆ. ಅಲ್ಲೆಲ್ಲೂಯಾ. ಆ ಸಿಂಹ ಬಂದ ಗುಮ್ಮಿ ಅದು ಒದ್ದೋಡಿಸ್ಬಿಡ್ತು ಸಿಂಹನ. ಆಮೇಲೆ ಹುಲಿ ಬಂದು, ಚಿರತೆ ಬಂದು ಎಲ್ಲರೂ ಒದ್ದೋಡಿಸಿ ಗುಮ್ಮಿ ಎಲ್ಲ ಎದುರ್ಕೊಂಡು ಹೊರಟೋಗ್ಬಿಡ್ತು. ಅಲ್ಲಲ್ಯಾ. ಅವಾಗ ಅಲ್ಲಿ ನರಿ ಬಂತು. ನರಿ ಹೋಗುವಾಗ ಎಲ್ಲ ನನ್ನ ಕೈಲಿ ಆಗಿಲ್ಲ, ಇವನೇ ಅಲ್ಲಾಡ್ಸೋದು. ಆ ಸಿಂಹಗಳು ಮಾತಾಡ್ತಾ ಇದ್ದಾವೆ, ಸಿಂಹ ಚಿರತೆಗಳೆಲ್ಲ. ಆ ಕೊಂಬುಗಳು ಹಂಗವೆ ಎಲ್ಲ ಬಲಶಾಲಿಗಳು ಹೋರಿಗಳು. ಹೋಗಿ ಈ ನರಿ ಒಂದು ಹೋಗ್ತಾ ಇತ್ತಲ್ಲ, ಗುಮ್ಮಿದ ತಕ್ಷಣ ಎತ್ತಿ ಆಂಬುಲೆ ಬಿದ್ದಿದ್ದು ನೋಡೋಣ ತಾಳೋಗ್ಬಿಟ್ಟು. ಅವಾಗ ಈ ನರಿ ಯೋಚನೆ ಮಾಡ್ತು, ಅಲ್ಲ ಆ ಸಿಂಹಗಳನ್ನ ಬಿಟ್ಟಿಲ್ಲ, ಚಿರತೆನೂ ಬಿಟ್ಟಿಲ್ಲ, ಹುಲಿ ಬಿಟ್ಟಿಲ್ಲ, ನಾನು ಹೋದ್ರೆ ಅದ್ರಲ್ಲಿ ಯಾವ ಮೂಲೆ ಬಿಸಿಲ್ತ ಗೊತ್ತಿಲ್ಲ. ಒಂದು ಪ್ಲಾನ್ ಮಾಡ್ತು. ಅಲ್ಲಲ್ಯಾ. ಅದನ್ನೇ ಸೈತಾನ ತಂತ್ರೋಪಾಯ. ಆಮೆನ್. ಪ್ಲಾನ್ ಮಾಡ್ತು. ಹೋಯ್ತು ಹೋರಿ ಮುಂದೆ. ಆ ಹೋರಿ ನೀನ್ ಎಂತ ಹೆಂಗಿದ್ಯಾ, ಅಲ್ಲಿ ನಾನು ಸ್ಥಳ ತೋರಿಸಿಲ್ಲ, ಎಲ್ಲ ಹುಲ್ಲುಗಳು ಸಖತ್ ಅಂತಿದ್ರು. ಇನ್ನೂ ಬಲಶಾಲಿ ಆಗ್ತೀಯ, ಇನ್ನೂ ಹೈಟ್ ಐತೆ, ನೀನು ಇನ್ನೂ ಉದ್ದ ಬೆಳಿತೀಯ. ಇಲ್ಲಿರುವಂತ ಹುಲಿ ಸಿಂಹ ನೀನಂದ್ರೆ ಬರಕ್ ಎದುರ್ಬೇಕು ಅಂತ ಹೈಟ್ ಆಗ್ತೀಯ. ಬಾಣ ಕರ್ಕೊಂಡೋಗ್ತೀನಿ ಅಂದ್ಬಿಟ್ಟು ಸೇಂಟ್ ಕರ್ಕೊಂಡೋಗಿ ತಿನ್ ಸಾಯ್ಸಾಕ್ತು. ಅಲ್ಲಲ್ಯಾ. ಇನ್ನೂ ಒಂದು ಹತ್ರ ಬಂತು, ಇನ್ನೊಂದು ಹೋರಿ ಹತ್ರ ಇನ್ನೊಂದ್ಸಲಿ ಪ್ಲಾನ್ ಮಾಡ್ಕೊಂಡು. ಆ ಹೋರಿ, ನೀನ್ ಯಾಕೆ ಕುಳ್ಳುಗಿದ್ಯಾ, ಹೈಟ್ ಆಗು. ಕುಳ್ಳುಗಿದ್ರೆ ಯಾರ ಬಂದೆ ಗುಮ್ಮರು ಯಾರು ಹಿಡ್ಕೊಂಡು ಅಟ್ಯಾಕ್ ಮಾಡಲ್ ಮಾಡ್ತೀಯಾ, ಹೈಟ್ ಆಗು, ನೀನು ಸ್ವಲ್ಪ ದಪ್ಪ ಆಗು, ಬಲಶಾಲಿ ಆಗು ಅಂತ. ಅದಕ್ಕೂ ಸಹ ಇಲ್ಲದ ದಾಸಿ ತೋರಿಸಿ ಅಲ್ಲೊಂದು ಸ್ಥಳದಲ್ಲಿದೆ ಹುಲ್ಲು, ನಿಂಗೆ ಶಕ್ತಿ ಬರುತ್ತೆ ಬಾ ಅಂತ ನೀಟಾಗಿ ಪ್ಲಾನ್ ಮಾಡಿ ಕರ್ಕೊಂಡು. ಅಲ್ಲಲ್ಯಾ. ಅದನ್ನು ತಿನ್ಸಾಕ್ತು. ಇಲ್ಲಿ ನಾವೇನು ಈ ಒಂದು ಕಥೆ ನಾವು ಇಷ್ಟಪಡ್ತೀವಿ ಅಂದ್ರೆ ಒಂದು ಸಾರಾಂಶ ಅಂದ್ರೆ, ಆ ಹುಲಿ ಚಿರತೆ ಕಾಡಮ್ಮೆ ಎಲ್ಲೇನೋ ಅಟ್ಯಾಕ್ ಮಾಡಕ್ ಬಂತು. ಆದ್ರೆ ಅದು ತನ್ನ ಬಲದಲ್ಲಿ ಬಂತು. ಆದ್ರೆ ನರಿ ಏನ್ ಮಾಡ್ತು, ಬಲದಲ್ಲಿ ಬಂತ ಸೈತಾನ ತಂತ್ರೋಪಯೋಗ ಮಾಡ್ತು. ಅಲ್ಲಲ್ಯಾ. ಈ ದಿನ ಸೈತಾನ ತಂತ್ರೋಪಾಯಗಳು ನಿನ್ನ ಜೀವಿತದಲ್ಲಿ ಏನಿದೆ ಅದರ ಮೇಲೆ ನೀನು ಜಯ ಹೊಂದಬೇಕು. ಅಲ್ಲಲ್ಯಾ. ಸೈತಾನ ತಂತ್ರೋಪಾಯಗಳು ಏನೇ ಇರ್ಬೋದು, ಈ ಒಂದು ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಎದ್ದೇಳಕ್ಕಾಗದೇ ಇರುವಂತ ವಿಷಯ, ಬಿಡುಗಡೆ ಆಗಲಾದ ಶತ್ರು ಹಿಡಿದಿರ್ಬೋದು, ನಿನ್ನ ಆರಾಧನೆ ಕುತ್ಕೊಳ್ಳಕ್ಕಾಗದಿರುವಂತ, ಮನಪೂರ್ವಕ ಆರಾಧಿಸಕ್ಕಾಗದೇ ಇರುವಂತ ವಿಷಯದಲ್ಲಿ ಆಮೆನ್. ಹಲ್ಲೆಲೂಯಾ. ಪರಮಗೀತೆ ಬನ್ನಿ 2ನೇ ಅಧ್ಯಾಯ 15ನೇ ವಾಕ್ಯ. ಪರಮಗೀತೆ 2ನೇ ಅಧ್ಯಾಯ 15ನೇ ವಾಕ್ಯ. ತೋಟಗಳನ್ನು ಹಾಳು ಮಾಡುವ ನರಿಗಳನ್ನು ಹಿಡಿಯಿರಿ. ಒಂದು ನಿಮಿಷ. ಈ ದಿನ ನಿನ್ನ ಜೀವಿತದಲ್ಲಿ ನರಿಯೋಪಾದಿಯಲ್ಲಿ ತಂತ್ರ ಉಪದ್ರವಗಳು ಮಾಡ್ಕೊಂಡು ಬರುವಂತ ಶತ್ರುನ ಕಾರ್ಯದ ಮೇಲೆ ಜಯ ಹೊಂದಬೇಕು. ದೇವರ ಮಹಿಮೆಯಲ್ಲಿ ಪ್ರಕಟವಾಗಬಾರ್ದು ಅಂತ ನಿನ್ನ ಆರಾಧನೆಗೆ ಬಿಟ್ಟು ಕೊಡುವಂತ ಇರುವಂತ ವಿಷಯದ ಮೇಲೆ ನೀನು ಜಯ ಹೊಂದಬೇಕು. ಅಲ್ಲೆಲ್ಲೂಯಾ. ಅನೇಕರಿಗೆ ಈ ದಿನದಲ್ಲಿ ಪ್ರಿಯ ದೇವರ ಮಗ, ನೀನು ಒಬ್ಬೊಬ್ಬರ ಮೇಲೆ ಆತ್ಮಿಕ ಕೃಪಾ ವರ ಇಟ್ಟಿದ್ದಾರೆ. ಅಲ್ಲೆಲ್ಲೂಯಾ. ಅನ್ಯ ಭಾಷೆ ಕೊಟ್ಟಿದ್ದಾರೆ, ಉಪಯೋಗ ಮಾಡ್ಕೊಂತ ಇಲ್ಲ. ಪ್ರಾರ್ಥನೆ ಕೊಟ್ಟಿದ್ದಾರೆ, ಉಪಯೋಗ ಮಾಡ್ಕೊಂತ ಇಲ್ಲ. ದೇವರ ಸನ್ನಿಧಿಗೆ ಹೋಗುವಂತ ದಾಹ ಇದೆ, ಉಪಯೋಗ ಮಾಡ್ಕೊಂತ ಇಲ್ಲ. ಅನೇಕ ಸೈತಾನ ತಂತ್ರೋಪಾಯಗಳಿಗೆ ಬಿದ್ದೋಗ್ತಾ ಇದ್ದೀರಾ ಪ್ರಿಯ ದೇವರ ಮಗುವೆ. ಈಗ ಪ್ರತಿಯೊಬ್ಬರು ನಿಮ್ಮನ್ನ ನೀವು ಎಚ್ಚರಿಕೊಂಡು ಎಪ್ಪಿಸ್ಕೊಳ್ಬೇಕು. ನಿಮ್ಮ ಆತ್ಮಿಕ ಜೀವನ ಸತ್ತೋದಂತ ಪರಿಸ್ಥಿತಿಯಲ್ಲಿ ಇರುವುದಕ್ಕಾಗಿ ದೇವರು ಕರೆದಿಲ್ಲ. ಅಲ್ಲೆಲ್ಲೂಯಾ. ನಿನ್ನ ಮೇಲೆ ದೇವರ ಮಹಿಮೆ ಇದೆ. ಆಮೆನ್, ಆಮೆನ್, ಆಮೆನ್. ಹಾಳು ಮಾಡೋದಕ್ಕಾಗಿ ಶತ್ರು ನಿನ್ನ ಜೀವಿತವನ್ನು ಹೋರಾಡ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ. ಅಲ್ಲೆಲ್ಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಫೆಸ 6:11 ವಾಕ್ಯ ಹೋಗುವಾಗ
ಸೈತಾನ ತಂತ್ರೋಪಾಯಗಳು. ಹಲ್ಲೆಲೂಯಾ. ಈಗಿನ ತಂತ್ರೋಪಾಯ ಅಂದ್ರೆ ಮೊದಲು ಅದು ಸೈತಾನ ತಂತ್ರೋಪಾಯ ಏನಿದೆ ಅದನ್ನ ನಾವು ತಾಳ್ಮೆಯಿಂದ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಕೆಲವ್ರಿಗೆ ಹೆಂಗೆ ಅಂದ್ರೆ ಸಭೆ ಬಂದ ತಕ್ಷಣ ಬಿಡುಗಡೆ ಆಗ್ಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದ ತಕ್ಷಣ ದೇವ್ರ ಕಾರ್ಯ ಮಾಡ್ಬೇಕು. ಹಲ್ಲೆಲೂಯಾ. ನಿನ್ನ ಮೇಲೆ ದೇವರೊಂದು ಅಭಿಷೇಕ ಇಟ್ಟಿರುವಾಗ, ನಿನ್ನ ಮೇಲೆ ದೇವ್ರ ಕೃಪಾ ವರ ಕೊಟ್ಟಿರುವಾಗ ನೀನು ಯೂಸ್ ಮಾಡಿಲ್ಲ ಅಂದ್ರೆ ಹೆಂಗೆ? ಆಮೆನ್. ಹಲ್ಲೆಲೂಯಾ. ಯೆಸ್. ಹಲ್ಲೆಲೂಯಾ. ಉದಾಹರಣೆಗೆ ನಾನು ಜಾಸ್ತಿ ಮನೇಲಿ ಟೀ ಕೇಳ್ತೀನಿ. ಟೀ ಮಾಡ್ಕೊಡಮ್ಮ ಅಂತ ಮತ್ತೆ ಊಟ ಎಲ್ಲ ಹೇಳ್ತೀನಿ. ಟೀ ಕೊಡು ಅಂದ್ರೆ ಅದು ಹಂಗೆ ಬಿಸಿನೇ ತಗೊಂಡಿರ್ತಲ್ಲ, ಎಲ್ಲ ಸಕ್ಕರೆನೇ ಇಲ್ಲ ಅಂದ್ರೆ ಹೌದಲ್ವಾ? ವೆಯ್ಟ್ ಮಾಡಬೇಕು, ತಾಳ್ಮೆಯಿಂದ ಇರಬೇಕು. ಆವಾಗ ಚೆನ್ನಾಗಿ ಕುಡಿದ್ರೆ ತಪ್ಪಿದ್ವಿ ಸಕ್ಕರೆ ಎಲ್ಲ ಆಗಿ ಬೆಂದು ಆವಾಗ ಅದು ಕುಡಿಯೋ ಸಂತೋಷಪ್ಪ. ಅಲ್ಲಲ್ಲಿಯಾ. ಅದೇ ಬಿಸಿ ನಾನು ಬೇಗ ಟೀ ಹೇಳಿದ ತಕ್ಷಣ ಕೊಡಿದ್ರೆ ಬಿಸಿ ತಗೊಂಡು ಕೊಡ್ತಾರೆ ಅಷ್ಟೇ, ನೀರು ತಗೊಂಡು ಕೊಡ್ತಾರೆ. ಅದೇ ಪ್ರಕಾರ ತಾಳ್ಮೆ ಬೇಕು. ನಮ್ಮ ಜೀವಿತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಪ್ರಿಯ ದೇವರ ಮಗನೇ, ನಮ್ಮ ಮೇಲೆ ದೇವರ ಮಹಿಮೆ ಇರುವಾಗ ಆಮೆನ್. ಹಲ್ಲೆಲೂಯಾ. ಹಾಳು ಮಾಡಬೇಕು ಅಂತ ಶತ್ರು ತಂತ್ರೋಪಾಯ ಮಾಡ್ಬೋದು. ನೀವು ತಾಳ್ಮೆಯಿಂದ ಅಬ್ಸರ್ವ್ ಮಾಡಬೇಕು. ಯೆಸ್. ನೀನು ಪ್ರಾರ್ಥನೆ ಪೂರ್ವಕವಾಗಿ ಇರುವುದೇ ಆದ್ರೆ ಶತ್ರು ಈ ದಿನ ನಿನ್ನ ಜೀವಿತದಲ್ಲಿ ಅವಕಾಶ ಇಲ್ಲ. ಅದಕ್ಕಾಗಿ ಅಲ್ಲಿ ಯಾಕೋಬನ ಪತ್ರಿಕೆ ಸೈತಾನ ಎದುರಿಸ್ತಾನೆ. ಆಮೆನ್. ನಿಮ್ಮನ್ನ ಬಿಟ್ಟು ಓಡಿ ಹೋಗುವನು. ಈ ದಿನ ಇಲ್ಲಿ ಪೌಲನ್ನು ನೋಡುವಾಗ ಎಫೆಸಬರಪ್ಪ ಒಂದು ಸಭೆ ಗೆಲ್ಲುವಾಗ ಸೈತಾನ ತಂತ್ರೋಪಾಯಗಳನ್ನು ಎದುರಿಸಲಿಲ್ಲ ರೀ. ಆದ್ರೆ ಕುತಂತ್ರ ಮಾಡ್ತಾನೆ. ಆತನ ಕಳ್ಳನು ಕುತಂತ್ರವಾದಿ. ಆ ಶತ್ರುವಾದನು ಯಾರು? ಕಳ್ಳನು. ಕುಯ್ಯೋದಕ್ಕೂ ಹಾಳು ಮಾಡೋದಕ್ಕೂ ನಿನ್ನ ಜೀವಿತದಲ್ಲಿ ಬರ್ತಾನೆ. ದೇವರ ಮಹಿಮೆ ಹಾಳು ಮಾಡೋದಕ್ಕಾಗಿ ಬರ್ತಾನೆ. ನೀನು ಎಲ್ಲಿ ಆರಾಧನೆ ಮಾಡ್ತಾನೆ ಮನಪೂರ್ವಕ ಆರಾಧನೆ ಮಾಡೋಕ್ಕಾಗಿ ನಿಮ್ಮನ್ನ ಹಿಡಿದಿಡುವುದಕ್ಕೆ ಬರ್ತಾನೆ. ಆಮೆನ್. ಆತನ ಕುತಂತ್ರದ ಮೇಲೆ ನೀನು ಈ ತರ ಜಯ ಹೊಂದಬೇಕು. ಆಮೆನ್. 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 ಆರಾಧನೆ ಮಾಡುವಾಗ ಮನಪೂರ್ವಕವಾಗಿ ಆರಾಧಿಸಬೇಕು. ಅಕ್ಕಪಕ್ಕ ನೋಡೋದು ಬೇಕಿಲ್ಲ. ನಿನ್ನ ಮೇಲೆ ದೇವರ ಉದ್ದೇಶ ಇದೆ. ನಿಮ್ಮನ್ನು ಅಭಿಷೇಕ ಕೊಟ್ಟಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಯೆಸ್. ಹಲ್ಲೆಲೂಯಾ. ಆಮೆನ್. 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 ಹಲ್ಲೆಲೂಯಾ. 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 ತುಟಿಗಳಾಗಲಿ, ತುಟಿಗಳನ್ನು ಅಡಿಯಲಿ ಯೇಸುವಿನ ನಾಮದಲ್ಲಿ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಉಡಮನಗರಸಿಯ ಇದನ್ನ ಉಪಯೋಗಿಸ್ರಿ. ಹಲ್ಲೆಲೂಯಾ. ಯೆಶಾಯ 45 ಏನಿದೆ? ಯೆಹೋವನ ಮಹಿಮೆ ಗೋಚರವಾಗುವುದು. ಎಲ್ಲಾ ಜನರು ಕಾಣುವರಿ. ಕಾಣುವರು. ಆಮೆನ್. ಆಮೆನ್. ನಂಬುವುದಾದ್ರೆ ಇದೇ ದಿನ, ಇದೇ ಸಮಯದಲ್ಲಿ ಆಮೆನ್. ಗೋಚರವಾಗುವಾಗ. ಹಲ್ಲೆಲೂಯಾ. ಆಮೆನ್. ಆಮೆನ್. ಹಲ್ಲೆಲೂಯಾ. ಕುತಂತ್ರವಾದಿ ನರಿಯೋ ಪಾದದಲ್ಲಿ ನರಿ ಮರಿಗಳನ್ನು ಈ ದಿನ ಹಿಡಿದಿಡುವಾಗ ಹಲ್ಲೆಲೂಯಾ. ಮಹಿಮೆ ವಿರುದ್ಧವಾಗಿರುವಂತ ಶತ್ರುನ ಎಲ್ಲ ಕುತಂತ್ರಗಳು ಅದೇ ನಾಮದಲ್ಲಿ ಹೊಡೆಯುತ್ತವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ಓದಿಯನ್ನೊಂದು ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿ. ಆಮೆನ್. ಸರ್ವಾಯುಧಗಳನ್ನು ಯೆಸ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದನ್ನ ಆರಾಧಿಸಬಾರ್ದ ಶತ್ರು ಅದನ್ನು ಹಿಡಿದಿಡ್ತಾ ಇದ್ದಾನೆ. ಎಲ್ಲಿ ನಾವು ಬಾಯಿ ಬಿಡ್ತೇವೆ ಗಂಟೆಗಳನ್ನು ತಡೆ ಮಾಡ್ತಾ ಇದ್ದಾನೆ. ಇದನ್ನ ಪ್ರಿಯ ದೇವರ ಮಗನೇ, ಅನ್ಯ ಭಾಷೆ ಕೊಟ್ಟಿರುವಾಗ ನೀನು ಸುಮ್ಮನೆ ಹಿಡಿದಿಡ್ದಲ್ಲ, ನೀನು ಅನ್ಯ ಭಾಷೆ ಉಪಯೋಗಿಸು. ಚಪ್ಪಾಳೆ ಹೊಡಿ. ಆಮೆನ್. ಯೆಸ್. ಹಲ್ಲೆಲೂಯಾ. ಶತ್ರುವಾದನು ಇದನ್ನ ಬಿಟ್ಟೋಗಬೇಕು. ಜಮನ ರಗದ ರಗಜುಡ ಬರ ವಿಜನಂದ ರಗಜುಡ ಬರವರಗ. ಹಲ್ಲೆಲೂಯಾ. 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 ಹಲ್ಲೆಲೂಯಾ.
ಅಲ್ಲೆಲ್ಲ ಇಸ್ರಾಯೇಲ್ ಜನರು ಬಂದು ಯಾರು ಅಂತ ಸಾಮ್ವೇಲ್ ಅಂತ ನನ್ಗೆ ಅರಸನ ಬೇಕು ಇಲ್ಲ ಇದ್ರು ಸಾಮ್ವೇಲ್ ಹತ್ರ ಬಂದು ಇಸ್ರಾಯೇಲ್ ಜನ ಅರಸನ್ ಬೇಕು ನನ್ಗೆ ಇಷ್ಟು ಸಲ ನೀನ್ ಮೈಂತೆ ಮಾಡಿ ಸಾಕು ಯಾರು ಅರಸನ್ ಕಾಲ್ಕೊಂಡು ನಡೆಸು ಆಗ ಅವನೇನ್ ಮಾಡ್ದ ಸಾಮ್ವೇಲನು ಅವ್ನು ಇಷ್ಟು ದಿವಸ ದೇವ್ರು ಹೇಳೋದ್ ಪ್ರಕಾರ ನಡೆಸ್ತಿದ್ದ ಅಲ್ಲೆಲ್ಲ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ದ ದೇವ್ರೇ ಕೇಳ್ತಾ ಇದ್ದಾರೆ ಹೋಗು ಅವನನ್ನ ಅರಸನಾಗಿ ಮಾಡುವಂತ ದಾವೀದನ ಹತ್ರ ಕಳಿಸಿದ್ರು ಅಲ್ಲೆಲ್ಲ ಅವನಲ್ಲಿ ಕೋಪ ಮಾಡ್ಕೊಂಡ ಜನಗಳನ್ನ ಇಷ್ಟು ದಿನ ದೇವ್ರು ಹೇಳೋ ಪ್ರಕಾರ ನಡೆಸ್ತೆ ಅಂತ ನಾನು ಕೋಪ ಮಾಡ್ಕೊಂಡ ಇಲ್ಲ ಈ ದಿನ ಪ್ರಿಯ ದೇವ್ರ ಮುಖೆ ನಿನ್ನ ಮೇಲೆ ಅನೇಕರು ನಿಂದಿಸ್ಬೋದು ಅನೇಕರ ಅಪಮಾನ ಮಾಡ್ಬೋದು ಆದ್ರೆ ನೋ ಬೇಜಾರಾಗ್ಬೇಡ ಇರುವ ಸ್ಟೆಪ್ಪಿನ ಮೇಲೆ ಸ್ಟೆಪ್ ಹೇಳ್ತಾ ಇದ್ದಾರೆ ಆಮೆನ್ ಆಮೆನ್ ಅವಾಗಲ್ಲಿ ಒಂದು ಇಸ್ರೇಲ್ ಒಡೆದೋಗುವಂತ ಪರಿಸ್ಥಿತಿ ಬಂದು ಸಾವನ್ ಏನ್ ಮಾಡ್ದ ದೇವರು ವಿಧೇಯರಾಗಿ ಪ್ರಾರ್ಥನೆ ಮಾಡ್ದ ಅವ್ನು ಇಷ್ಟು ದಿವಸ ಜನಗಳನ್ನ ನಡೆಸ್ತಿದ್ದ ಅಲ್ಲೆಲ್ಲಿ ಜನಗಳನ್ನ ನಡ್ಸ್ಕೊಂಡ್ ಬರ್ತಿದ್ದ ಆದ್ರೆ ದೇವರು ಹೋಗು ಅರಸನನ್ನ ಅಭಿಷೇಕಿಸು ಆಮೆನ್ ಅವನು ಎಲ್ಲಿದ್ದ ನಡೆಸಿದ ಹಲ್ಲೆಲೂಯಾ 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 ಎತ್ತರವಾಗಿ ಕರೆದ್ರು ಅಲ್ಲೆಲ್ಲಿಯಾ ದೇವರ ವಿಧೇಯನಾಗಿರುವಾಗ ನರ್ಸೋದು ಮಾತ್ರವಲ್ಲ ಇನ್ನೊಬ್ಬನ ಮೇಲೆ ನಿನ್ನ ಅಭಿಷೇಕಿಸುವಾಗ ದೇವರು ಮಾರ್ಪಡಿಸ್ತಾರೆ ಅಲ್ಲೆಲ್ಲಿಯಾ ನೀನು ಈ ದಿನ ಸಿದ್ಧವಾಗಿರುವಾಗುವುದೇ ಆದರೆ ದೇವರ ಮಹಿಮೆಯಿಂದ ಇಳಿದು ಬರುವುದೇ ಆದರೆ ಶತ್ರು ಏನೇ ಕುತಂತ್ರ ಮಾಡಬಹುದು ಶತ್ರುನ ಮೇಲೆ ಒಂದು ಅಧಿಕಾರ ಇಟ್ಟಿದ್ದಾರೆ ಆಮೆನ್ ಅಲ್ಲೆಲ್ಲಿಯಾ ಮರಿಗಳನ್ನು ಈ ದಿನ ನೀನು ಹಿಡಿಬೇಕು ಯೆಸ್ ಹಿಡಿಯುವಾಗ ಯೆಸ್ ಯೆಸ್ ಅಲ್ಲೆಲ್ಲಿಯಾ ಮಹಿಮೆ ಕೆಡಿಸಬೇಕು ಅಂತ ಆಮೆನ್ 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 ಹಲ್ಲೆಲೂಯಾ 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 ಯೇಸುವಿನ ನಾಮത്തിൽ ಆಮೆನ್ ಆಮೆನ್ ಹಲ್ಲೆಲೂಯಾ 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 ಕೆಲವರಿಗೆ ಅಶುದ್ಧಾತ್ಮಗಳು ಹಿಂದಿಂದನೇ ಬರ್ತಾ ಇದೆ ಈಗ ದೇವರಿಗೆ ನೀವು ಒಪ್ಪಿಸಿಕೊಟ್ಟು ಆರಾಧಿಸುವುದೇ ಆದರೆ ಅಶುದ್ಧಾತ್ಮಗಳು ಬಿಟ್ಟೋಗುತ್ತೆ ಆಮೆನ್ ಯೇಸುವಿನ ನಾಮത്തിൽ ಮಾತ್ರ ಹಿಂಜಾರಿ ಬರ್ತಾ ಇದೆ ಗಂಟೆ ಬಿಟ್ಟು ಕೊಡಬೇಡ ಆಮೆನ್ 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 ನೀನು ಆರಾಧಿಸುವುದೇ ಆದರೆ ಯೆಸ್ 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 Hallelujah. Amen. ಯೇಸುವಿನ ನಾಮത്തിൽ ನೀನು ಪ್ರಾರ್ಥನೆ ಕುತ್ಕೊಂಬಾರ್ದು ಅಂತ ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದಾನೆ ಹಲ್ಲೆಲೂಯಾ ದೇವರ ಉದ್ದೇಶ ನೆರವೇರಬಾರ್ದು ಅಂತ ಡೈವರ್ಟ್ ಮಾಡ್ತಾ ಇದ್ದಾನೆ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ದೇವರ ಮಹಿಮೆ ನಿಮ್ಮ ಮೇಲಿದೆ ಎಷ್ಟು ಜನ ನಂಬ್ತೀರಾ ಆಮೆನ್ ಹಲ್ಲೆಲೂಯಾ 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 ನಿನ್ನ ಮೇಲಿನ ತಲಾಂತರವನ್ನು ಉಪಯೋಗ ಮಾಡುವಾಗ ಸಾಮ್ವೇಲನ ಯಾವ ರೀತಿ ಮೇಲಕ್ಕೆ ಹೋಗಿ ಇಸ್ರಾಯೇಲಿನ ಅರಸನ ಅಭಿಷೇಕಿಸು ಎಲ್ಲ ಜನರು ಒಟ್ಟಾಗಿ
ಆಮೆನ್, ಆಮೆನ್. ಕರ್ತನಾದ ಯೇಸು ಕ್ರಿಸ್ತನು ಎಲ್ಲ ಮಾತೆ ಮಂತ್ರವನ್ನು ಹೊರತರುವಾತನು. ಓ ರಾಮನ ಕರ್ತನಿಂದ ನನ್ನ ಶರೀರ ಒಂದು ಸಂಕಲ್ಪದ ಅವಶ್ಯಕತೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್, 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 ಆಮೆನ್. ಗಮನ ರಗದ ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. Yes, yes, yes. ದೇವರ ಮಗುವೆ, ಶತ್ರು ಅನೇಕ ಪ್ಲಾನ್ ಇದೆ. ಕಡೆಗೆ ಒಂದು ಅಚ್ಚೆ ಹೋಗಿ ನಾವು ಮುಂದೆ ಹೋಗೋಣ. ಪ್ರಕಟಣೆ 3ನೇ ಅಧ್ಯಾಯಕ್ಕೆ ಬನ್ನಿ. ಹಲ್ಲೆಲೂಯಾ. 11ನೇ ವಾಕ್ಯ 11:12-13. Hallelujah. ರೇಕ್ತತಾ ಜಯಂ. ಬೇಗನೆ ಬರುತ್ತೇನೆ, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ನಿನಗಿರುವುದನ್ನು ಹಿಡಿದುಕೊಂಡಿರು. Yes, amen. ನಿನ್ನ ಮೇಲೆ ದೇವರು ಮಹಿಮೆ ಕೊಟ್ಟಿರುವಾಗ ಆ ಮಹಿಮೆ ಹಿಡಿಬೇಕಿದ್ದೀನ. ಹಲ್ಲೆಲೂಯಾ. ನಿನ್ನ ಶರೀರ ಕೆಲವು ಸಮಯದಲ್ಲಿ ಜನಗಳು ಹೆಂಗೆ ಅಂದ್ರೆ ಆಲಯದಲ್ಲಿ ಒಂಥರ, ಲೋಕದಲ್ಲಿ ಒಂಥರ. ಪಾಸ್ಟ್ ಮುಂದೆ ಪ್ರೈಸ್ ಪಾಸ್ಟ್, ಆಚೆ ಹೋಗುವಾಗ ಇನ್ನೊಂಥರ ಮಾತುಗಳು. Yes, ಹಲ್ಲೆಲೂಯಾ. ಎರಡು ಸ್ವಭಾವ ಉಳ್ಳವನು ಕುತಂತ್ರವಾದಿಗೆ ಸಮವಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಎಷ್ಟೋ ಬಾರಿ ದೇವರು ನಿಮ್ಮನ್ನ ಕರೀತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಶಬ್ದಕ್ಕೆ ಕಿವಿಗೊಡದ ಅನೇಕರು ಜೀವಿಸುತ್ತಿದ್ದಾರೆ. ಈ ದಿನ ಪ್ರಿಯ ದೇವರ ಮಗುವೆ, ನಿನ್ನ ಮೇಲೆ ದೇವರ ಮಹಿಮೆ ಪ್ರಕಟವಾಗುವಾಗ ನಿನಗಿರುವುದನ್ನು ಇದನ್ನ ಹಿಡ್ಕೋ. ಆಮೆನ್. ನಿನಗಿರುವುದನ್ನು ಹಿಡ್ಕೋ. ನಾನು ಬೇಗನೆ ಬರ್ತಾ ಇದ್ದೇನೆ. ಆಮೆನ್. ಹಲ್ಲೆಲೂಯಾ. ನಿನ್ನ ಮೇಲೆ ಶತ್ರು ಏನೇ ಮಾತಮಂತ್ರ, ಹಲ್ಲೆಲೂಯಾ, ಕಟ್ಟಪಟ್ಟ ಸೈತಾನ ಅವಸ್ಥೆ ಇರಬಹುದು, ಆತರ ಬಿಡಿಸುವ ಆತ ನಿನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಬೇಗ ಮುಂದಕ್ಕೆ ಹೋದಿ. ನಿನಗಿರುವುದನ್ನು ಹಿಡಿದುಕೊಂಡಿರು. ನಿನಗಿರುವುದನ್ನು ಹಿಡಿದುಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರು ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಇಲ್ಲೇ ಇದ್ದೀರಾ? ನಿನ್ನಗಿರುವಂತ ಅಭಿಷೇಕನ ಯಾರು ಕದ್ದಬಾರದು. ನಿನಗಿರುವಂತ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಶತ್ರು ಅದು ನೆನಪು ಬರದು, ಕದ್ದುಕೊಳ್ಳೋದಕ್ಕೂ ಕುಯ್ಯುವುದಕ್ಕೂ ಹಾಳು ಮಾಡಬೇಕು. ಹಲ್ಲೆಲೂಯಾ. ಸಿಂಹೋಪೋಪಾದಿಯಲ್ಲಿ ಯಾರನ್ನ ನುಂಗಲಿ. ಹಲ್ಲೆಲೂಯಾ. ಎಷ್ಟೋ ಕುಟುಂಬಗಳು ಡೈವರ್ಸ್ ಕೇಸ್ ಹೋಗ್ತದೆ. ಏನಕ್ಕಾಗಿ? ಗಂಡ ಹೆಂಡತಿ ಮಧ್ಯೆ ಐಕ್ಯತೆ ಇಲ್ಲ. Yes. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪ್ರಾರ್ಥನೆ ಕೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ, ಕುಟುಂಬ ಪ್ರಾರ್ಥನೆ, ಹಲ್ಲೆಲೂಯಾ, ಫ್ರೈಡೆ ಪ್ರಾರ್ಥನೆ, ಹಲ್ಲೆಲೂಯಾ, ಉಪವಾಸ ಎಲ್ಲ ಅದನ್ನ ಮಾಡ್ತಾರೆ. ಆಮೆನ್. ಅವರ ಜೀವಿತ ಸಮಾಧಾನ ಇಲ್ಲ. ಅಯ್ಯೋ, ಸ್ತೋತ್ರ, ಯಾಕಂದ್ರೆ ಸ್ತೋತ್ರ, ಸ್ತೋತ್ರ. ನಿನಗಿರುವಂತ ಜಯಮಾಲೆ ಶತ್ರು ಅದನ್ನು ಹಿಡಿತಾ ಇದ್ದಾನೆ. ಆ ಶತ್ರು ಯಾವ ರೀತಿ ಹಿಡಿದಿದ್ದಾನೆ, ಯಾವ ಕುತಂತ್ರ ಹಾಕೊಂಡು ಬರ್ತಿದ್ದಾನೆ, ಆ ಕುತಂತ್ರವಾದಿನ ನೀನು ಹಿಡಿಬೇಕಿದ್ದೀರಾ. ಆ ರೀತಿ ಹಿಡಿಯುವುದೇ ಆದ್ರೆ ಈ ಸಭೆಗೆ ಬಂದ ಪ್ರಕಾರವಲ್ಲ. ಪ್ರಿಯ ದೇವರ ಮಗನೇ, ಆಮೆನ್. ಯಾವುದೇ ಪರಿಸ್ಥಿತಿಯಲ್ಲಿ ಬಂದಿರಬಹುದು. ಹಲ್ಲೆಲೂಯಾ. ನಿನ್ನ ಆತ್ಮಿಕ ಜೀವಿತದ ಬಂಧನವಾಗಿ ನೀನು ಬಂದಿರಬಹುದು. ಯೇಸುವಿನ ಎದ್ದು ನಾಮದಲ್ಲಿ. ಹೋಗುವಾಗ ಒಂದು ಬಿಡುಗಡೆಯೊಂದಿಗೆ ನೀನು ಹೋಗಬೇಕು. ಹಲ್ಲೆಲೂಯಾ. ನಂಬುವುದಾದ ದೇವರ ಮಹಿಮೆ. Yes. ನಂಬುವುದಾದ ದೇವರ ಮಹಿಮೆ. Glory to Jesus. ಆಮೆನ್. ಕೆಲವ್ರು ಹೆಂಗೆ ಅಂತ ಪ್ರಿಯ ದೇವರ ಮಗುವೆ, ನನಗೆ ಪಾಸ್ಟ್ ಹೇಳಿದ್ರೆ ದೇವ್ರ ವಾಕ್ಯ, ಪಾಸ್ಟ್ ಹೇಳಿದ್ರೆ ನಾನು ಅಂಗೀಕರಿಸೋದು, ಬೇರೆಯವ್ರು ಹೇಳಿದ್ರೆ ಅಂಗೀಕರಿಸಲ್ಲ. ನಮ್ಮ ಸಭೆ ಅಂತ ಇರ್ತಲ್ಲ, ಉದಾಹರಣೆ ಲೋಕದಲ್ಲಿ ನಡೀತಾ ಇರೋದು, ಯಾರೋ ಬಂದು ಉದಾಹರಣೆ ಸ್ವಂತ ಪಾಸ್ಟ್ ಬಂದು ಅರಸರು, ಅವ್ರು ಎಲ್ಲಿದ್ರು ಅಭಿಷೇಕ ಎಲ್ಲಿ ಚಪ್ಪಾಳೆ, ಯಾರೋ ಸೇವಕರು ಬಂದು ಅರಸ್ರೆ ಅವರ ಕಟ್ಟೆ. ಹಲ್ಲೆಲೂಯಾ. ಪಾಸ್ಟ್ಗಳು ಕಿವಿ ಕೊಡಲ್ಲ. ಪಾಸ್ಟ್ ಅಲ್ಲ, ಹಲ್ಲೆಲೂಯಾ. ಪಾಸ್ಟ್ ಅವನ 1000 ಜನ ಬಂದು ಹೋಗ್ತಾರೋ, ಹೇಳ್ತಿರೋದು ಒಂದೇ ಒಂದು, ಅದೇ ದೇವರ ವಾಕ್ಯ. ಪಾಸ್ಟ್ ಹೇಳಿದ್ರು ದೇವರ ವಾಕ್ಯ, ಇನ್ನೊಬ್ರು ಬಂದು ಹೇಳಿದ್ರು ದೇವರ ವಾಕ್ಯ. ಆ ವಾಕ್ಯ ನೀನು ಅಂಗೀಕರಿಸುವುದೇ ಆದ್ರೆ ನಿನ್ನ ಮಹಿಮೆ ಶತ್ರು ಅದರ ಆಮೆನ್. ಹಲ್ಲೆಲೂಯಾ. ಅನೇಕರ ಯೇಸುವಿನ ನಾಮದಲ್ಲಿ ಮಹಿಮೆನ ಕದೀತಾ ಇದ್ದಾನೆ. ಹಲ್ಲೆಲೂಯಾ. ಈ ವಿಷಯದಲ್ಲಿ ಬಿಟ್ಟುಕೊಡುವಂತ ವಿಷಯ ಬಿಟ್ಬಿಟ್ಟಿದ್ದಾರ. ಇದನ್ನ ಶತ್ರುನ ನೀನು ಹಿಡಿಬೇಕು. ಮರಿಗಳನ್ನು ಮರಿಗಳನ್ನು ಹಿಡಿಯುವಾಗ ನಿನ್ನ ಮೇಲೆ ಇರುವಂತ ಉದ್ದೇಶ ಇರುವಂತ ಕಾರ್ಯಗಳ ಮೇಲೆ ದೇವರು ದೊಡ್ಡ ವಿಜಯ ಕೊಡುವಂತ. ಆಮೆನ್. ಹಲ್ಲೆಲೂಯಾ. ಅದಕ್ಕಾಗಿ ನಿನಗೆ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. Yes, ಆಮೆನ್. ಯಾರು ಕಿತ್ಕೋಬಾರದು. ಹಲ್ಲೆಲೂಯಾ. ಬಿಡುಗಡೆ ಶತ್ರು ಅದನ್ನು ತಡೆ ಮಾಡಬಾರದು. ಅದಕ್ಕಾಗಿ ಇದನ್ನ ಎದ್ದೇಳಬೇಕು. ಹಲ್ಲೆಲೂಯಾ. ಯೆಹೋವನ ಮಹಿಮೆ ಗೋಚರವಾಗುವುದು. ಎಲ್ಲ ಜನರು ಒಟ್ಟಾಗಿ ಕಾಣೋರು. ಆಮೆನ್, ಆಮೆನ್, ಆಮೆನ್. ಇದನ್ನು ನೋಡಿದ್ರೆ Yes. ಎಲ್ಲ ಜನರು ಒಟ್ಟಾಗಿ ಕಾಣೋ ಈ ವಾಕ್ಯ ತುಂಬಾ ಸುಂದರವಾಗಿದೆ. ಆಮೆನ್. ಅದು ಯಾವ ದಿನ? ಇದೇ ದಿನವಾಗಿದೆ. Yes, ಆಮೆನ್. ಎಲ್ಲ ಜನರು ಒಟ್ಟಾಗಿ ಕಾಣುವರು. ದೇವರೇ,
ಒಕ್ಕುವುದೇ ಆದರೆ ನಿನ್ನ ಮಕ್ಕಳ ಜೀವಿತದಲ್ಲಿ ಶತ್ರು ಹಿಂಬಾಲಿಸಿ ಬರುವಂತ ವಿಷಯದ ಮೇಲೆ ನಿನ್ನನ್ನ ಬಿಡಲ್ಲ ಅಂತ ಅಶುದ್ಧಾತ್ಮ ಹಿಂದಾಲಿಸಿ ನೀನ್ ದೂರ ಹೋದ್ರು, ಯೇಸುವಿನ ನಾಮದಲ್ಲಿ ನೀನ್ ದೂರ ಹೋದ್ರು, ಮಾಟ ಮಂತ್ರ ಬರ್ತಾನೆ ಇದೆ, ನೀನ್ ದೂರ ಹೋದ್ರು ಶತ್ರುನ ಕಾರ್ಯ ಬರ್ತಾನೆ ಇದೆ. ಆ ವಿಷಯಗಳ ಮೇಲೆ ದೊಡ್ಡ ಜಯ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಹಲ್ಲೆಲೂಯಾ. ಬೇಗ ಹೋಗಿ. ಯಾವನು ಜಯ ಹೊಂದುತ್ತಾನೋ ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಮೆನ್, ಆಮೆನ್. ಹಲ್ಲೆಲೂಯಾ. ಓ, ಈ ವಾಕ್ಯಕ್ಕಾಗಿ ಸ್ತೋತ್ರ. ಈ ದಿನ ಪ್ರಿಯ ದೇವರ ಮಗುವೆ, ನೀನು ಜಯ ಹೊಂದುವುದು ಆದ್ರೆ ನನ್ನ ದೇವರ ಆಲಯದಲ್ಲಿ ನಿನ್ನನ್ನು ಆಧಾರ ಸ್ತಂಭವಾಗಿ ಆಮೆನ್. ಓ, glory to Jesus. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಧಾರ ಸ್ತಂಭವಾಗಿ ದೇವರು ನಿಲ್ಲಿಸಲು ಸಾಧ್ಯ. Jesus. ಹಲ್ಲೆಲೂಯಾ. ಬೇಗ ಮುಂದೆ ಓದಿ. ಅವನು ಅವನು ಇನ್ನು ಮುಂದೆ ಅದರೊಳಗಿಂದ ಅದರೊಳಗಿಂದ ಹೋಗುವುದೇ ಇಲ್ಲ. ಹಲ್ಲೆಲೂಯಾ. ದೇವರ ಮಹಿಮೆ ಪ್ರಕಟವಾಗುವುದು. ಆಮೆನ್. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ಮಹಿಮೆ ಗೋಚರವಾಗುವುದು. ಎಲ್ಲ Yes, ಜನರು yes, ಸೇರಿ yes. ಒಟ್ಟಾಗಿ ಕಾಣುವರು. ಯೆಹೋವನ ಬಾಯಿಯೇ ಇದನ್ನು ನೋಡಿರಿ. ಆಮೆನ್. ಹಲ್ಲೆಲೂಯಾ. ನೀನು ಇದನ್ನ ದೇವರಿಗೆ ಬಿಟ್ಟುಕೊಟ್ಟು ನೀನು ಮನಪೂರ್ವಕವಾಗಿ ಆರಾಧಿಸುವುದೇ ಆದ್ರೆ ಇನ್ನೊಬ್ರು ನೋಡದಂತೆ, ಇನ್ನೊಬ್ರು ಮಾತಿನ ವಿಷಯದಲ್ಲಿ ನೀನು ಗುಣಗುಟ್ಟದಂತೆ ನೀನು ಒಪ್ಪಿಸಿಕೊಟ್ಟು ಆರಾಧಿಸುವುದೇ ಆದರೆ ನಿನ್ನ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಯುತ್ತದೆ. ಆಮೆನ್. ಕೆಲಸ ಕಾರ್ಯಗಳಲ್ಲಿ ಬಲವಾದ ಕಾರ್ಯ ನಡೆಯುತ್ತದೆ. ಆಮೆನ್, ಆಮೆನ್, ಆಮೆನ್. ಕ್ರಿಸ್ತ ಇದ್ದಂತ ಮನಸ್ಸು ನಮಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮಹಿಮೆ ಮಹಿಮೆ ದೇವರು ಒಂದು ವಾರ್ತೆ ನನಗೆ ಇದನ್ನೇ ಹೇಳ್ತಾರೆ. ಮಹಿಮೆ ನನ್ನ ಜನರು ಮಹಿಮೆ ಕಾಣದೇ ಇರುತ್ತಾರೆ, ದೇವರ ಮಹಿಮೆಯನ್ನು ಬಿಟ್ಟು ಜೀವಿಸ್ತಾ ಇದ್ದಾರೆ. ಈ ದಿನ ದೇವರ ಮಹಿಮೆ ಕಡೆ ಮನ ತಿರುಗರೆ. ಹಲ್ಲೆಲೂಯಾ. ದೇವರು ಬಿಡುಗಡೆ ಕೊಡುವುದಕ್ಕಾಗಿ ನಿಮ್ಮನ್ನ ಕರೆದಿರೋದು. ಪಾಪಿಗಳಾಗಿರುವುದಕ್ಕಾಗಿ ದೇವರು ಕರೆದಿಲ್ಲ. ಶತ್ರುನ ಹಿಡಿಯಲ್ಪಟ್ಟ ಅವಸ್ಥೆಯಲ್ಲಿ ಇರುವುದಕ್ಕಾಗಿ ದೇವರು ನಿಮ್ಮನ್ನ ಕರೆದಿಲ್ಲ. ಮಾತಂತ್ರದಲ್ಲಿ ಇರುವುದಕ್ಕಾಗಿ ದೇವರು ನಿಮ್ಮನ್ನ ಕರೆದಿಲ್ಲ. ಅಶುದ್ಧಾತ್ಮನ ವಶದಲ್ಲಿ ಇರುವುದಕ್ಕೆ ದೇವರು ನಿಮ್ಮನ್ನ ಕರೆದಿಲ್ಲ. ಸೈತಾನ ತಂತ್ರೋಪಕಾರಿಗಳನ್ನು ಗಾದರಿಸಿದೆ. ಆಮೆನ್. ಓಕೆ, ಬೇಗ ಮುಂದೆ ಕಂಪ್ಲೀಟ್ ಮಾಡ್ಬಿಡಿ. ಇದಲ್ಲದೆ ಇದಲ್ಲದೆ ನನ್ನ ದೇವರ ಇದಲ್ಲದೆ ನನ್ನ ದೇವರ ಹೆಸರನ್ನು ಹೆಸರನ್ನು ನನ್ನ ದೇವರ ಬಳಿಯಿಂದ ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಹೊಸ ಹೆಸರನ್ನು ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರು ಹಲ್ಲೆಲೂಯಾ. ನನ್ನ ದೇವರ ಪಟ್ಟಣವೆಂಬ ನನ್ನ ಹೊಸ ಹೆಸರನ್ನು ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ಅವನ ಮೇಲೆ ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಡೆದಾಗಿ ಒಬ್ಬರು ಇದು main point. ದೇವರಾತ್ಮನು ಈ ದಿನ ದೇವರಾತ್ಮನು ಸಭೆಗಳಿಗೆ ಹೇಳುವುದು ಏನಂತಾರೆ? ಕಿವಿಯನ್ನು ಕೇಳಲಿ. ಎಷ್ಟು ಜನಕ್ಕೆ ಕಿವಿ ಇದೆ? Yes. ಎಷ್ಟು ಜನ ಕಿವಿ ಇದೆ? ನಿನ್ನ ಮೇಲೆ ದೇವರ ಮಹಿಮೆ ಇದೆ. ಪ್ರಿಯ ದೇವರ ಮಗುವೆ, ಬೇಜವಾಬ್ದಾರಿ ಬೇಡ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಒಂದು ಸೋಮಾರಿತನ ಬೇಡ. ಹಲ್ಲೆಲೂಯಾ. ಸೋಮಾರಿತನ ನಿನ್ನಲ್ಲಿರುವುದೇ ಆದರೆ ಶತ್ರು ಬೇಗನೆ ಅಟ್ಯಾಕ್ ಮಾಡ್ತಾನೆ. ಹಲ್ಲೆಲೂಯಾ. ನಿನ್ನ ಮೇಲೆ ದೇವರ ಮಹಿಮೆ ಇದೆ. ಅನೇಕರ ರೀತಿ ನಾವು ಬದುಕೋದು ಬೇಕಿಲ್ಲ. ದೇವರ ಇಷ್ಟ ಪ್ರಕಾರ ನಾವು ಜೀವಿಸೋಣ. ಅದಕ್ಕಾಗಿ ದೇವರಾತ್ಮನ ಎದ್ದು ಸಭೆಗಳಿಗೆ ಹೇಳೋದಂದ್ರೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮಹಿಮೆ ಘೋಷಣವಾಗುವುದು. ಎಲ್ಲ ಜನರು ಸೇರಿದ ಕಾರಣ ದೇವರ ಬಾಯಿ ಹೊರಟಿದೆ. ನಾವು ಮನಪೂರ್ವಕವಾಗಿ ನಮ್ಮನ್ನ ಪರಿಶೋಧನೆ ಮಾಡೋಣ. ಅನ್ಯ ಭಾಷೆ ಬರೋ ಅನ್ಯ ಭಾಷೆಯಲ್ಲಿ ಆರಾಧಿಸಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವುದಾದ್ರೆ ಇನ್ನೊಬ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಮನಪೂರ್ವಕ ಪ್ರಾರ್ಥಿಸಬೇಕು. ಶತ್ರು ಏನೇ ಕುತಂತ್ರ ಮಾಡಿರ್ಬೋದು, ಈ ದಿನ ದೇವರ ಮಹಿಮೆ ನಮ್ಮಲ್ಲಿದೆ. ಓ ರಾಬಾ ಶಂಕ ತಳಿರವಲ್ಲ. ಆಮೆನ್. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯಾ. ಆ ಮಹಿಮೆಯನ್ನು ಬಿಟ್ಟು ಕೊಡುವಾಗ ದೇವರ ಉದ್ದೇಶ ನಮ್ಮಲ್ಲಿ ನೆರವೇರುತ್ತದೆ. ಆಮೆನ್. ಅದಕ್ಕಾಗಿ ಹಲ್ಲೆಲೂಯಾ. ವಾಕ್ಯ ಮುಖಾಂತರ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಅವಕಾಶ ಕೊಡೋ ದೇವರಿಗೂ ದೇವ ಸೇವಕರು ವಂದನೆ ಸಲ್ಲಿಸ್ತೇನೆ. ಆಮೆನ್. ಸ್ತೋತ್ರ.